ನಾನೆಲ್ಲ ಟಿ ವಿ ಚಾನಲ್ಗಳದಿಷ್ಟೇನೆ. ನಾನು ನೀವೆಲ್ಲ ನ್ಯೂಸನ್ನ ಕೊಡ್ತಾ ಇದ್ದೀರ ಅಂತ ನೀವೆಲ್ಲ ಅನ್ಕೊತಾ ಇದ್ದೀರಾ. ನಾನು ಈ ಸಮಾಜದಲ್ಲಿರೋ ವ್ಯವಸ್ಥೆಯಲ್ಲಿರೋ ಕೆಟ್ಟ ಹುಳುಗಳನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ. ನನ್ನ ಭೇಟಿನ ಒಂದು ಸತಿ ಮಾರ್ಕ್ ಮಾಡಿದ್ರೆ ನಾನು ಆ ಭೇಟಿನ ಆಡ್ತಿರ ಬಿಡೋದೇ ಇಲ್ಲ. ನನಗೆ ಅದು ಲೆಕ್ಕಾಚಾರನೇ ಇಲ್ಲ. ನನಗೆ ಕಾಂಪ್ರಮೈಸ್ ಮಾಡಿ ಅಭ್ಯಾಸನೇ ಇಲ್ಲ. ಹಂಗೇನಾದರೂ ಡೌಟ್ ಇದ್ದರೆ ನಿಮ್ಮ ಮಾಧ್ಯಮದಲ್ಲಿ CD ಕೇಸಲ್ಲಿ ಏನೇನು ಆಫರ್ಗಳು ಬಂತು ಕೇಳಿಸ್ಕೊಳ್ಳಿ. ಅದು ಬಿಟ್ಟಾಕಿ ಅವನ IPS ವ್ಯವಹಾರದಲ್ಲೂ ಅಷ್ಟೇ ಯಾವನ ಏನೇನು ಆಫರ್ಗಳು ತೊಗೊಂಬಂದ್ರು, ನನ್ನ ಬೆನ್ನಿಗೆ ಯಾವನ ಚೂರಿ ಹಾಕಿದ್ರು IPS ರಿವಾಜದಲ್ಲಿ ನನ್ನ ಜೊತೆಲಿದ್ದರೆ ಬೆನ್ನಿಗೆ ಚೂರಿ ಹಾಕ್ದ ಒಬ್ಬ ಚಾಂಡಾಳ. ಮುಂಚೆ ಮಾಧ್ಯಮದಲ್ಲಿದ್ದ, ಆಮೇಲೆ ವಕೀಲ ಆದ, ಈಗ ಬ್ರೋಕರ್ ಆಗಿದ್ದಾನೆ. ಅದ್ರ ಬದಲು ಬಾಂಬೆನಲ್ಲೋ ಕಲ್ಕಟ್ಟಾದಲ್ಲೋ ಹೋಗಿ ಮಾಮ ಕೆಲಸ ಮಾಡಕ್ಕೆ ಹೇಳ್ಬೇಕು ಆತನಿಗೆ. ಮತ್ತೆ ಹೇಳ್ತಾ ಇದ್ದೀನಿ, ಮುಂಚೆ ಅವನು ಮಾಧ್ಯಮದಿಲ್ಲ, ತದನಂತರ ಅಡ್ವೊಕೇಟ್ ಆದ, ಈಗಲೂ ಅಡ್ವೊಕೇಟೇ. ಆಮೇಲೆ ಯಾವುದೋ ಪಕ್ಷದ ಬಕೆಟ್ ಆದ, ಬಕೆಟ್ ಹಿಡ್ದು ಈಗ ಒಂದು ಮಾಮ ಆಗಿದ್ದಾನೆ. ನನಗೆ ಮಾಮ ಕೆಲಸ ಮಾಡೋಕ್ಕೆ ಬರಲ್ಲ. ಅವನು ಇವಾಗೂ ಅಷ್ಟೇ ಕೆಲವು ಚಾನಲಲ್ಲಿ ಮಾಮ ಕೆಲಸ ಮಾಡ್ತಾನೆ, ಬ್ರೀಫ್ ಕೇಸ್ ತೊಗೊಂಡೋಗಿ ಕೊಡ್ತಾನೆ ಅವನ ಪಕ್ಷದ ಪರವಾಗಿ. ಅವನಿಗೆ ಬೇಕಾದನ್ನ ಆ ಚಾನಲ್ ಹಾಕ್ಸ್ಕೊತಾನೆ. ಎಲ್ಲನ ಬ್ರೀಫ್ ಕೇಸ್ ಕೊಟ್ಕೊಂಡು ಎಲ್ಲನ ಅವ್ರ ಹಣೆ ಬರ ಹಾಕ್ಕೊಂಡ್ಲಿ, ನನಗದು ಬೇಕಾಗಿಲ್ಲ. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ, ನಾನು ಬೇಟೆ ಆಡ್ತಾ ಇರೋವಂಥ ಪ್ರಾಣಿನ ಆ ಕಾಡಲ್ಲಿ ಚಾನಲ್ಗಳು ರಿವರ್ಸ್ ಏನಾದರೂ ಓಡಿಸೋಕ್ಕೆ ಪ್ರಯತ್ನ ಬಿದ್ದರೆ ತಮ್ಮ ದಿಮಾಕನ್ನು ಉಪಯೋಗಿಸಿ ನಾನು ಮಾರ್ಕ್ ಮಾಡಿರೋ ಬೇಟೆ ಆಡೋ ಪ್ರಾಣಿನಂತೂ ಬೇಟೆ ಆಡ್ತೀನಿ. ರಹೇಬಾದ್ ಪೊಲೀಸ್ FIR, ಜೈಲ್, ಐ ಡೋಂಟ್ ಕೇರ್, ವಾಪಸ್ ಬಂತೇನೆ. ನಿಮ್ಗಳು ಹೆಂಗೆಲ್ಲರೂ ಗೊತ್ತೋ, ನನಗೂ ಅಷ್ಟೇ ಇದ್ರಲ್ಲಿ ಟಾಪ್ ಲೆವೆಲ್ ಗೊತ್ತೋ ಯಾರು ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಏಯ್ ಬಾಲ ಬಿಚ್ಚಿದ್ರೆ ತಿಹಾರ್ ಜೈಲಲ್ಲೇ, ಅರ್ಥ ಮಾಡ್ಕೋ, ಹೇಳವನ್ಗೆ ತಿಹಾರ್ ಜೈಲ್ ಮತ್ತೆ ಹಾಕ್ಸ್ತೀನಿ. ಮಾಮ ಕೆಲಸ ನಿಮ್ಮೊಬ್ಬರಿಗೆ ನಾವು ಮಾಡಕ್ ಬರೋದು, ನನಗೂ ಮಾಡಕ್ ಬರ್ತದೆ. ನೆಕ್ಸ್ಟ್ ಟೈಮ್ ತಿಹಾರ್ ಜೈಲ್ಗೆ ಹೋದ್ರೆ ಅಳಕ್ಕೆ ಕಣ್ಣಲ್ಲಿ ನೀರಿಲ್ಲ. ಹೇಳವನ್ಗೆ ನನ್ನ ಜೊತೆ CD ಕೇಸಲ್ಲಿ ಆಟ ಆಡಿದ್ದಲ್ಲ, ಈಗ ಆಟ ಆಡೋ ಅಂತೇಳೋ. ನಾನು ಏನು ಅಂತ ತೋರಿಸ್ತೀನಿ. 3 ಬಿಟ್ಟಿದ್ದೀನಿ, ನಗ್ನವಾಗಿ ನಡ್ಕೊಂಬರಕ್ಕೆ ತಯಾರಿದ್ದೀನಿ. ದಟ್ಸ್ ಮೈ ಮೆಂಟಲಿ, ಐ ಆಮ್ ದಟ್ ಮಚ್ ಮೆಂಟಲಿ ಪ್ರಿಪೇರ್ಡ್. ನಡ್ಕೊಂಬರ್ಬೇಕಾ? ತೋರಿಸಲ್ಲ ನಾನು ಯಾರು ಅಂತ. ಡೋಂಟ್ ನನ್ನ ಪರೀಕ್ಷೆ ಮಾಡೋಕ್ಕೆ ಯಾರಾದರೂ ಪ್ರಯತ್ನ ಬಿದ್ದರೆ ನಗ್ನ ಆಗೋದು ನೀವೇ. ಯಾಕಂದರೆ ನಾನು ನಿಮ್ಮ ರಿಫ್ಲೆಕ್ಷನ್. ನೀವು ಏನಿದ್ದೀರೋ ಅದನ್ನು ನಗ್ನವಾಗಿ ತೋರಿಸ್ತೀನಿ. ಸ್ಯಾಂಪಲ್ ಬಿಡ್ಬೇಕಾ? ಬೇರೆ ಯಾರೋ ಕಂಡೋರು ಹೆಣ್ಮಕ್ಳ CD ಬಿಟ್ಟು ಮಜಾ ತಗೊಂಡು ಇವ್ರ ಯೋಗ್ಯತೆಗೆ ಬೆಂಕಿ ಹಾಕ. ನೀವೆಲ್ಲ ಮನುಷ್ಯರೇನ್ರೋ? ಆ CD ಕೇಸಲ್ಲಿ ಅವನೊಬ್ಬ ಮನೆ ಹಾಳ ಕಾಮುಕ ವಿಡಿಯೋ ಮಾಡ್ಕೊಂಡ. ಹಂಚಿದವರು ನೀವು ಹಂಚಿದವರು ಯಾವ ಪಕ್ಷಕ್ಕೆ ಸೇರಿದವ್ರೋ ನೀವು? ನಾಚಿಕೆ ಮಾನ ಮರಿದು ಇಲ್ವೇನ್ರೋ ನಿಮ್ಗೆ? ಯಾರ್ಯಾರು ಹಂಚಿದ್ರಿ ಹೇಳ? ಮಾನ ಮರಿಯೋಗ್ಬಿಡ್ತೆ. ಸರ್ಕಾರ ನಿಮ್ದೇ ಇರ್ಬೋದು. ಲಿಮಿಟಲ್ಲಿರ್ರಲೇ, ಲಿಮಿಟಲ್ಲಿರ್ರೆ. ಲಿಮಿಟ್ ಕ್ರಾಸ್ ಮಾಡಿದ್ರೆ ಆಯ್ಕಣಕ್ಕೆ ಮಗಂದು ಏನೂ ಇರಬಾರ್ದು. ನೀವು ಯಾವ ಪೋಸ್ಟೇ ಆಗಿರಲಿ, ತಿಹಾರ ಜೈಲಂತೂ ಗ್ಯಾರಂಟಿ. ನೀವೇನು ಅನ್ಕೊಂಡಿದ್ದೀರಾ ನನಗೆ ಇಡಿ ಗೊತ್ತಿಲ್ಲ ಅಂತನಾ? ನೀವು ಇಲ್ಲಿ FIR ಮಾಡಿದ್ರೆ ಅಲ್ಲಿ ಇಡಿಕಲ್ಲಿ FIR ಮಾಡಿಸ್ತೀನಿ. ನನ್ನ ಕೆಪಾಸಿಟಿ ಅದಿದೆ. ಮಾಮ ಕೆಲಸ ಅಲ್ಲ, ಐ ಆಮ್ ಎ ಬ್ರಿಲಿಯಂಟ್ ಹಂಟರ್. ಬೇಟೆ ಆಡೋದೊಂದೇ ಬರಲ್ಲ ನನಗೆ. ಹೇಗೆ ಬೇಟೆ ಆಡಬೇಕು ಖತರ್ನಾಕ ಅದು ಬರ್ತದೆ. ಮೈಂಡ್ ಯುವರ್ ಬ್ರೈನ್ಸ್ ನಿಮ್ಮ ಡರ್ಟಿ ಬ್ರೈನ್ಸ್ಗಳನ್ನು ಡರ್ಟಿ ಕೆಲಸಕ್ಕೆ ನನ್ನ ವಿರುದ್ಧ ಎತ್ಕಟ್ಟಕ್ಕೆ ಏನಾದರೂ ಕೆಲಸ ಮಾಡಿದ್ರೆ ನಗ್ನ ಆಗೋದು ನೀವೇ. ಐ ವಿಲ್ ಬ್ರಿಂಗ್ ಔಟ್ ಇವನ್ ನ್ಯೂಸ್ ರೀಡರ್ನ ಸಹ ಬಂಗ ಬಿಡಿಸ್ಬಿಡ್ತೀನಿ. ಅರ್ಥ ಆಯ್ತಾ? ದಿಸ್ ಇಸ್ ನಾಟ್ ಎ ಬ್ಲ್ಯಾಕ್ ಮೇಲ್, ದಿಸ್ ಇಸ್ ಕ್ಲಿಯರ್ ವಾರ್ನಿಂಗ್. ನನ್ನ ಬೇಟೆ ಮೇಲೆ ಕೈ ಇಡ್ತೀರೇನೋ ನೀವು? ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನಿ. ಒಂದು ಬೇಟೆನ ಮಾರಕ್ಕೆ ಮಾಡಿದ್ರೆ ಆ ಬೇಟೆ ಸಮಾಜಕ್ಕೆ ಘಾತುಕ. ಅದು
ಆ ಆ ಬೇಟೆ ಮೇಲೆ ನಿಮ್ಮ ಕಂತ್ರಿ ಬುದ್ಧಿ. ಒಂದು ಸತಿ ನಾನು ಬೇಟೆ ಆಡಕ್ ಶುರು ಹಚ್ಕೊಂಡ ಅಂದ್ರೆ ಯಾವೊಂದ್ ಮಾತು ಕೇಳಲ್ಲ. ಆಕ್ರ ಏನಾಗ್ತಾರೆ, FIR ತಕ್ಕತ್ತಿದ್ರೆ ನಿಮ್ದೇ ತಾನೇ ಸರ್ಕಾರ, ಹಾಕ್ರಲ್ಲೇ ಹಾಕ್ರ. ನಾನು ಗಾನ ತಿಹಾರ ಕಳ್ಸಿಲ್ಲ ಅಂದ್ರೆ ನಾರಾಯಣ ಸ್ವಾಮಿ ಮಗನೇ ಅಲ್ಲ, ಕೆಂಪೇಗೌಡನ್ ಬ್ಲಡ್ಡೇ ಅಲ್ಲ ನಾನು. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.